ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಇದೆ ನೋಡೋಣ. ಸೊ ಏಂಜಲ್ಸ್ ನಮಗೇನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಈಗಿನ ಸಿಚುವೇಶನ್ಗೆ, ಈಗಿನ ಕರೆಂಟ್ ಸಿಚುವೇಶನ್ಗೆ ಏಂಜಲ್ಸ್ ಯಾರಿಗೆಲ್ಲ ಯಾವ ಒಂದು ಮೆಸೇಜಸ್ ಕೊಡೋದಕ್ಕೆ ಇಷ್ಟಪಡ್ತಿದ್ದಾರೆ ನೋಡೋಣ. ಸೊ ನಾನು ವಿಡಿಯೋನಲ್ಲಿ 3 ಕಾರ್ಡ್ಸ್ ತೊಗೋತೀನಿ, 3 ಮೆಸೇಜಸ್. ಸೊ ವಿಡಿಯೋ ಟೈಮ್ಲೆಸ್ ಆ್ಯಂಡ್ ಕಲೆಕ್ಟಿವ್ ಆಗಿರುತ್ತೆ. ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅವರು ಕ್ಲೈಮ್ ಮಾಡ್ಬೋದು. ಗ್ರ್ಯಾಟಿಟ್ಯೂಡ್, ಏಂಜಲ್ಸ್ ಹೇಳ್ತಿದ್ದಾರೆ ಗ್ರ್ಯಾಟಿಟ್ಯೂಡ್, ಯುವರ್ ಗೈಡೆನ್ಸ್ ಈಸ್ ಟು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ವೆನ್ ಯು ಸೇ ಥ್ಯಾಂಕ್ ಯು ಟು ದ ಯೂನಿವರ್ಸ್ ಫಾರ್ ಇಟ್ಸ್ ಗಿಫ್ಟ್ಸ್, ಇಟ್ ರೆಸ್ಪಾನ್ಸ್ ಜನರಸ್ಲಿ ಟು ಯು. ಏಂಜಲ್ಸ್ ಹೇಳ್ತಿದ್ದಾರೆ ಯೂನಿವರ್ಸ್ಗೆ ಸ್ವಲ್ಪ ಗ್ರ್ಯಾಟಿಟ್ಯೂಡ್ನ ತೋರಿಸಿ. ಲೈಕ್ ನಿಮ್ಮಲ್ಲಿರುವಂತಹ ಸಾಕಷ್ಟು ವಿಷಯಗಳಿಗೆ ನೀವು ಗ್ರೇಟ್ಫುಲ್ ಆಗ್ಬೋದು. ಲೈಕ್ ಎಷ್ಟೋ ಸಣ್ಣ ಸಣ್ಣ ಖುಷಿಗಳು, ಒಂದು ಸೆಲೆಬ್ರೇಷನ್ಗಳು, ಒಂದು ನಗು, ಒಂದು ಖುಷಿ, ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ನಾವು ಗ್ರೇಟ್ಫುಲ್ ಆಗಿ ಆಗುತ್ತೆ. ನಮ್ಮಲ್ಲೇ ಪಾಸಿಟಿವಿಟಿ ಜನ್ರೇಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಾವಿನ್ನಷ್ಟು ಮೋಟಿವೇಟೆಡ್ ಆಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಫರ್ಗಿವ್ನೆಸ್. ಓಕೆ, ಏಂಜಲ್ಸ್ ಹೇಳ್ತಿದ್ದಾರೆ ಕ್ಷಮಿಸೋದನ್ನು ರೂಢಿಸ್ಕೊಳ್ಬೇಕು. ಎಲ್ಲೋ ಒಂದು ಕಡೆಗೆ ತುಂಬ ಜನರ ಎನರ್ಜಿ ಹೇಗಿರುತ್ತೆ ಈಗ ಇಲ್ಲಿ ಅಂದರೆ, ತುಂಬ ಜನ ಯಾವುದೋ ಒಂದು ಹಳೆಯ ಒಂದು ಬ್ಯಾಗೇಜ್ನೇ ಕ್ಯಾರಿ ಮಾಡ್ತಾ ಇರ್ಬೋದು. ಲೈಕ್ ಏನೋ ಒಂದು ಪಾಸ್ಟಲ್ಲಿ ಯಾರಿಂದನೋ ಏನೋ ಹರ್ಟ್ ಆಗಿರುತ್ತೆ. ಆ ಒಂದು ಸಿಚುವೇಶನ್ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಅವರನ್ನು ಕೂಡ ನಾವು ಬ್ಲೇಮ್ ಮಾಡ್ತಾ, ನಮ್ಮನ್ನು ಕೂಡ ನಾವು ಕ್ಷಮಿಸ್ಕೊಳ್ಳೋಕ್ಕಾಗದೆ ತುಂಬಾ ನಮ್ಮನ್ನು ನಾವು ನೆಗೆಟಿವ್ ಮೋಡಲ್ಲಿ ಹಾಕೊಂಡ್ಬಿಟ್ಟಿರ್ತೀವಿ. ಸೊ ಅದು ಬೇಡ. ಡೆಫಿನೆಟಾಗಿ ಫರ್ಗಿವ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನು ಫಸ್ಟು ನಾವು ಕ್ಷಮಿಸ್ಕೊಳ್ಬೇಕು. ಆ್ಯಂಡ್ ಆಲ್ಸೋ ನಮ್ಗೆ ಯಾರೇ ಏನೇ ನೋವು ಮಾಡಿದರು, ಯಾರೇ ಏನೋ ಹರ್ಟ್ ಮಾಡಿದರು, ಮೋಸ ಮಾಡಿದರು, ಅವ್ರನ್ನೂ ಕೂಡ ಕ್ಷಮಿಸೋದನ್ನು ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಫರ್ಗಿವ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್. ಸಿಚುವೇಶನ್ ಏನೇ ಇರಲಿ, ಆಪರ್ಚುನಿಟೀಸ್. ಓಕೆ, ಏಂಜಲ್ಸ್ ಹೇಳ್ತಿದ್ದಾರೆ ಫ್ಯೂಚರ್ ಡೇಸಲ್ಲಿ, ಕಮಿಂಗ್ ಡೇಸಲ್ಲಿ ತುಂಬ ಆಪರ್ಚುನಿಟೀಸ್ ಓಪನ್ ಅಪ್ ಆಗುವಂಥ ಚಾನ್ಸಸ್ ಇದೆ. ಸೊ ಬಿ ರೆಡಿ ಫಾರ್ ಇಟ್. ಆ್ಯಂಡ್ ಆಲ್ಸೋ ಆಪರ್ಚುನಿಟಿ ಬಂದಾಗ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು, ಆ್ಯಂಡ್ ಆಲ್ಸೋ ಆ ಟೈಮ್ಗೆ ಕರೆಕ್ಟಾಗಿ ಹೇಗೆ ನಾವು ರೆಡಿಯಾಗಿರಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಿರಬೇಕು. ಆಪರ್ಚುನಿಟೀಸ್ ಲೈಕ್ ಯಾವುದೇ ವೇನಲ್ಲೂ ಬರ್ಬೋದು. ಕೆಲವೊಂದು ಸರ್ತಿ ಪರ್ಸನ್ಸ್, ಕೆಲವೊಂದು ಸರ್ತಿ ಸಿಚುವೇಶನ್, ಕೆಲವೊಂದು ಸರ್ತಿ ಡೈರೆಕ್ಟಾಗಿ ಅಲ್ದಿದ್ರು ಇಂಡೈರೆಕ್ಟ್ ಸಿಚುವೇಶನಲ್ಲೂ ಒಂದು ಆಪರ್ಚುನಿಟೀಸ್ ನಮ್ಮನ್ನ ನಾಕ್ ಮಾಡ್ತಾ ಇರುತ್ತೆ. ಅದನ್ನು ನಾವು ಐಡೆಂಟಿಫೈ ಮಾಡಿ ಆ ಸಿಚುವೇಶನ್ಗೆ ತಕ್ಕ ಹಾಗೆ ಕರೆಕ್ಟಾಗಿ ಅದನ್ನು ರಿಸೀವ್ ಮಾಡಿಕೊಳ್ಬೇಕು. ಇದು ಕೂಡ ವೆರಿ ಬ್ಯೂಟಿಫುಲ್ ಮೆಸೇಜ್. ಸೊ ದಿಸ್ ಈಸ್ ದ ಮೆಸೇಜ್ ಫ್ರಮ್ ಏಂಜಲ್ಸ್ ಫಾರ್ ನೆಕ್ಸ್ಟ್ ಕಮಿಂಗ್ ಡೇಸ್. ಓಕೆ, ವಿಡಿಯೋ ಯಾರಿಗೆಲ್ಲ ರೆಸೊನೇಟ್ ಆಗಿದೆ ಅವರು ವಿಡಿಯೋನಲ್ಲಿ ಬರುವಂಥ ಪಾಸಿಟಿವ್ ಎನರ್ಜಿನ ಕ್ಲೈಮ್ ಮಾಡೋದಕ್ಕೆ ಥ್ಯಾಂಕ್ ಯು ಏಂಜಲ್ಸ್ ಅಂತ ಮೆಸೇಜ್ ಮಾಡಿ. ಆ್ಯಂಡ್ ಆಲ್ಸೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.